ಯಾರೆಲ್ಲ ರೈಲ್ವೇಸ್ ಅಲ್ಲಿ ಕೆಲಸ ತಗೋಬೇಕು ಅನ್ಕೊಂಡಿದಿರೋ ಅವರಿಗೆ ಈ ಒಂದು ಬಹುದೊಡ್ಡ ಅವಕಾಶ ಮತ್ತೆ 2026ರಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ 6565 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ರಿಲೀಸ್ ಆಗಿರುವಂತದ್ದು. ಹಾಗಾದ್ರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕೊನೆಗೊಳ್ಳುತ್ತೆ, ಮತ್ತೆ ಈ ಒಂದು ಪೋಸ್ಟ್ಗೆ ಎಲಿಜಿಬಿಲಿಟಿ ಏನು, ಮತ್ತೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣದ ವಿವರವನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಈ ವಿಡಿಯೋ ಸಂಪೂರ್ಣದ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡ್ತಾ ಇದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಬಂದಿರುವಂತಹ ಒಂದು ನೋಟಿಫಿಕೇಶನ್. ಇದರಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಇದರಲ್ಲಿ 2 ರೀತಿಯ ಪೋಸ್ಟ್ ಗಳು ಕನ್ಫರ್ಮ್ ಆಗಿರುವಂತದ್ದು ನೋಡಬಹುದು. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3, ಈ 2 ರೀತಿಯ ಪೋಸ್ಟ್ ಗಳು ಕನ್ಫರ್ಮ್ ಆಗಿರುವಂತದ್ದು. ಗ್ರೇಡ್ 1 ಗೆ ಸಂಬಂಧಪಟ್ಟಂತೆ 323 ಹುದ್ದೆಗಳು, ಗ್ರೇಡ್ 3 ಗೆ ಸಂಬಂಧಪಟ್ಟಂತೆ 6242 ಹುದ್ದೆಗಳು ಬಿಟ್ಟಿರುವಂತದ್ದು. ಇದರ ಒಂದು ಸ್ಯಾಲರಿ ಬೇಸಿಕ್ ಕೂಡ ಲೆವೆಲ್ 5 ಇರುತ್ತೆ ಗ್ರೇಡ್ 1, ಗ್ರೇಡ್ 3 ಬಂದು ಲೆವೆಲ್ 2 ಇರುತ್ತೆ. ಅದೇ ರೀತಿಯಲ್ಲಿ ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಗ್ರೇಡ್ 1 ಬಂದು ನಿಮ್ಗೆ 18 ರಿಂದ 33 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಆದ್ರೆ SC/ST ಕ್ಯಾಂಡಿಡೇಟ್ ಆದ್ರೆ 5 ವರ್ಷ ರಿಲ್ಯಾಕ್ಸೇಷನ್, OBC ಕ್ಯಾಂಡಿಡೇಟ್ ಆದ್ರೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ರೀತಿ ಟೆಕ್ನಿಷಿಯನ್ ಗ್ರೇಡ್ 3 ಕ್ಯಾಂಡಿಡೇಟ್ ಗಳಿಗೆ 18 ರಿಂದ 30 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಅವ್ರಿಗೂ ಕೂಡ SC/ST ಕ್ಯಾಂಡಿಡೇಟ್ ಆಗಿದ್ರೆ 5 ವರ್ಷ ರಿಲ್ಯಾಕ್ಸೇಷನ್, OBC ಕ್ಯಾಂಡಿಡೇಟ್ ಆದ್ರೆ 3 ವರ್ಷ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಇನ್ನ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತದ್ದು ನಿಮಗೆ 30/6/2026 ಸ್ಟಾರ್ಟ್ ಆಗುತ್ತೆ. ಆಕ್ಟಿವೇಟ್ ಆಗಿದ ತಕ್ಷಣ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಕೊನೆಗೊಳ್ಳುವಂತದ್ದು 29/7/2026 ಕೊನೆಗೊಳ್ಳುತ್ತೆ. ಇದೇ ರೀತಿ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ನಾನು ಪ್ರಿವಿಯಸ್ ಇಯರ್ ಇಂದ ತೆಗೆದುಕೊಂಡಂತ ಒಂದು ಡಾಟಾವನ್ನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಶಾರ್ಟ್ ನೋಟ್ಸ್ ಮಾತ್ರ ರಿಲೀಸ್ ಆಗಿರುವಂತದ್ದು. ಕಂಪ್ಲೀಟ್ ಡೀಟೇಲ್ಡ್ ನೋಟ್ ಬಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 1 or 2 days ಇದ್ದಾಗ ಕಂಪ್ಲೀಟ್ ಡೀಟೇಲ್ಡ್ ನೋಟಿಫಿಕೇಶನ್ ರಿಲೀಸ್ ಆಗುವಂತದ್ದು. ಸೊ ಏನೇ ಚೇಂಜಸ್ ಇದ್ರು ಡೀಟೇಲ್ಡ್ ನೋಟಿಫಿಕೇಶನ್ ಬಂದ ಮೇಲೂ ಕೂಡ ಹೇಳ್ತೇನೆ. ಯಾಕೆ ಬೇಗ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ಪ್ರಿಪರೇಷನ್ ಬೇಗ ಸ್ಟಾರ್ಟ್ ಆಗಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಇನ್ನು ಗ್ರೇಡ್ 1 ಗೆ ಸಂಬಂಧಪಟ್ಟಂತೆ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ BSc ಇಂಜಿನಿಯರಿಂಗ್ ಡಿಪ್ಲೊಮೊ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಗ್ರೇಡ್ 1 ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇದರಲ್ಲಿ ಕೊಟ್ಟಿರುವಂತೆ ಇದರಲ್ಲಿ ಒಂದಷ್ಟು ಟ್ರೇಡ್ ಗಳು ಕೂಡ ಕೊಡೋದ್ರೆ. ಸೊ ಏನಾಗತ್ತೆ ಅಂದ್ರೆ ನಿಮ್ಗೆ ಈ ಒಂದು ಪೋಸ್ಟ್ ಗಳು ಏನಿದಾವೆ ಅವು ಕೂಡ ಡಿಫ್ರೆಂಟ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಒಂದು ನೋಟಿಫಿಕೇಶನ್ ಏನಿರುತ್ತೆ ಬ್ರಾಂಚಸ್ ಗಳು ಅದರಲ್ಲಿ ಬರುತ್ತೆ. ಹಾಗಾಗಿ ನಾನು ನಿಮ್ಗೆ ಜನರಲ್ ಆಗಿ ಹೇಳೋದಾದ್ರೆ BSc ಇಂಜಿನಿಯರಿಂಗ್ ಮತ್ತೆ ಡಿಪ್ಲೊಮಾ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಗ್ರೇಡ್ 3 ಗೆ ಸಂಬಂಧಪಟ್ಟಂತೆ 10th plus ITI ಅಂತ ಏನ್ ಹೇಳ್ತೀವಿ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸೊ ITI ಕ್ಯಾಂಡಿಡೇಟ್, BSc ಡಿಪ್ಲೊಮೊ ಮತ್ತೆ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ. ನಿಮ್ಗೆ ನೋಡಿ ಸೆಲೆಕ್ಷನ್ ಪ್ರೊಸೀಜರ್ ಬಂದು ನಿಮಗೆ CBT ಎಕ್ಸಾಮ್ ನ ನಡೆಸ್ತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಏನ್ ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಫೈನಲ್ ಜಾಯ್ನಿಂಗ್ ಇರುತ್ತೆ. ಇಷ್ಟು ಕೂಡ ಸಿಂಪಲ್ ಒಂದೇ ಒಂದು ಎಕ್ಸಾಮ್ ಅಲ್ಲಿ ನೀವು ರೈಲ್ವೆನ ಸೇರಬಹುದು. ಹಾಗಾಗಿ ಈ CBT ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಆಗಿರ್ಬೋದು ಏನಾದ್ರೂ ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತ ಸಿಲೆಬಸ್ ಆಗಿರ್ಬೋದು, ರೈಲ್ವೆಗೆ ಸಂಬಂಧಪಟ್ಟಂತಹ ಒಂದು ಬುಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ನೀವು ಕಾಮೆಂಟ್ ಮಾಡಿ ನನ್ನಿಂದ ಇನ್ಫಾರ್ಮೇಶನ್ ಪಡ್ಕೋಬೇಕಷ್ಟೇ. ಯಾಕಂದ್ರೆ ನಾನು ಕೂಡ ರೈಲ್ವೆ ಎಂಪ್ಲಾಯ್ ಆಗಿರೋದ್ರಿಂದ ನಿಮ್ಗೆ ಕರೆಕ್ಟ್ ಗೈಡೆನ್ಸ್ ಕೊಡಬಲ್ಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ವಿವರನ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.